ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ರು ಸಿಸ್ಟರು ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ನಾವು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅವ್ರಿಗೆ. ಅವ್ರ ಚಾನಲ್ ನೇಮ್ ಬಂದು ರಾಧಾ ರವಿ ಕನ್ನಡ ಅಂತ. ಸೊ ಅವರು ಒಂದು 5 ತಿಂಗಳು 6 ತಿಂಗಳಿಂದ ಚಾನಲ್ ನಡೆಸ್ತವ್ರೆ. ಪಾಪ ತುಂಬ ಶ್ರಮ ಬಿದ್ದಿದ್ದಾರೆ. ಅವ್ರ ಚಾನಲಲ್ಲಿ ಬಂದು ಕುಕ್ಕಿಂಗು ಮತ್ತು ವ್ಲಾಗ್ಸು ಎರಡೂ ಮಾಡ್ತಾರೆ. ಅವ್ರ ಚಾನಲಲ್ಲಿ ನಾನು ಕಮ್ಮಿ ಅಂತ ಏನು ಹೇಳಲ್ಲ. ಸೊ ಚೆನ್ನಾಗಿ ಮಾಡ್ಕೊಂಡೇ ಬಂದರು ಸ್ಟಾರ್ಟಿಂಗಿಂದ. ಹೋಗ್ತಾ 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 800 ಏನೋ ಚಿಲ್ಲರೆ ಅವ್ರದ್ದು ಇದೆ ಸಬ್ಸ್ಕ್ರೈಬು. ಅಲ್ಲಿಂದ ಅವ್ರಿಗೆ ಸಿಸ್ಟರ್ಗೆ ಡೌನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಡೌನ್ ಆಯಿತು ಅಂದರೆ, ಒಂದು ಯೂಟ್ಯೂಬರು ಸ್ಟಾರ್ಟಿಂಗು ಕೆಲಸ ಮಾಡೋವಾಗ ತುಂಬ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾನೆ. ಹೋಗ್ತಾ 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 ಏನಕ್ಕೆ ಡೌನ್ ಆಗ್ತಾನೆ ಅಂದರೆ, ಅವ್ನಿಗೆ ವ್ಯೂಸು ಸಬ್ಸ್ಕ್ರೈಬ್ಸ್ ಎಲ್ಲ ತುಂಬ ಕಮ್ಮಿ ಬರುತ್ತೆ. ಅವ್ನು ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅವ್ರಿಗಂತಲ್ಲ, ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಅದು ನನಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಸೊ ಏನಕ್ಕೆ ಆ ಥರ ಆಗುತ್ತಂದರೆ, ನಾವು ಸ್ಟಾರ್ಟಿಂಗ್ ಕೆಲಸ ಮಾಡೋವಾಗ ನಾವು ದುಡ್ಡು ಮೇಲೆ ತುಂಬ ತುಂಬ ಫೋಕಸಲ್ಲಿ ಇಡ್ತೀವಿ. ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ ಅಂತ. ಹೋಗ್ತಾ 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 ಆ ದುಡ್ಡು, ಆ ಚಾನಲ್ಲು, ನಾವು ಮಾಡೋ ಕೆಲಸ ಎಲ್ಲ ಡೌನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಯಾವತ್ತೂ ಡೌನ್ ಆಗೋ ಥರ ಮಾಡ್ಕೊಳ್ಳೇಬೇಡಿ. ಡೈಲಿ ವೀಡಿಯೋಸ್ ಮಾಡಿ. ಸಬ್ಸ್ಕ್ರೈಬರು, ಆ ವ್ಯೂಸು ಬರುತ್ತೆ ಹೋಗುತ್ತೆ. ಅರ್ಥ ಆಯ್ತಾ? ನೀವು ಕೆಲಸ ಮಾಡ್ತಾಯಿರಿ, ಕೆಲಸನೇ ನಂಬ್ಕೊಂಡು ಕೆಲಸ ಮಾಡ್ತಾನೆ ರೀ. ಇವಾಗ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಇವತ್ತು ನೀವು ಊಟ ಮಾಡಿದ್ರಿ, ಮತ್ತೆ ಮಲ್ಕೊಂಡ್ರಿ, ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಮಾಡಲೇಬೇಕು ತಾನೆ, ಮತ್ತೆ ತಿನ್ನಲೇಬೇಕು ತಾನೆ. ಅದೇ ಥರ ಪ್ರಾಸೆಸ್ ಇಟ್ಕೊಳ್ಳಿ. ನೀವು ಇವಾಗ ಅದು ಬಂದಿಲ್ಲ ಅಂತ ಬೇಜಾರಾಗೋದು, ಮಾಡದೇ ಇರೋದು, ಬೇರೆಯವ್ರ ಮೇಲೆ ತಪ್ಪ ಅಂತ ಹೇಳೋದು, ಆ ಥರ ಹೇಳೋಕ್ಕೆ ಹೋಗಬೇಡಿ. ಪ್ರಯತ್ನ ಪಡ್ತಾ ಇರಿ, ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನ್ನ ಪಾಲಿಸಿ ಅಷ್ಟೇ, ಎಲ್ಲರಿಗೂ ಹೇಳೋದು, ಕೆಲಸ ಮಾಡಿ. ಬೇರೆದು ಈ ಸಬ್ಸ್ಕ್ರೈಬ್ ವ್ಯೂಸಿಂದ ಬಂದಿಲ್ಲ ಅಂತ ಬೇಜಾರು ಪಡಬೇಡಿ. ಬರುತ್ತೆ, ಸ್ವಲ್ಪ ಲೇಟಾಗಿ ಬರುತ್ತೆ. ಒಬ್ಬೊಬ್ರಿಗೆ ಹಣೆ ಬರ ಸರಿ ಇರುತ್ತೆ, ಬೇಗ ಸಿಕ್ಬಿಡುತ್ತೆ ಅವ್ರಿಗೆ. ಒಬ್ಬೊಬ್ರಿಗೆ ಸಿಗಲ್ಲ. ಸೊ ಈ ಸಿಸ್ಟರ್ಗೆ ಏನಾಗಿದೆ ಅಂದರೆ 800 ಚಿಲ್ಲರೆಯಿಂದ ಸ್ಟಕ್ ಆಗಿದ್ದಾರೆ. ಸೊ ನಾವು ಒಂದು ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಮುಂದೆ ಹೋಗ್ತಾರೆ ಅವ್ರಿಗೆ. ಸಪೋರ್ಟ್ ಮಾಡೋದು ನಮ್ಮ ಕೆಲಸ ಅಲ್ವಾ? ಯಾರಿಗೇ ಇರಲಿ ಒಳ್ಳೇದು ಮಾಡಿ ಅಷ್ಟೇ. ನಾವು ಬೇರೆಯವ್ರಿಗೆ ತಪ್ಪಾಗಂತ ಹೇಳೋಕ್ಕೂ ಇಷ್ಟ ಆಗಲ್ಲ ನನಗೆ. ಸೊ ಅವರು ನನ್ನ ಹತ್ರ ಸಪೋರ್ಟ್ ಕೇಳಿದಾಗ ನಾನು ಮಾಡೇ ಮಾಡ್ತೀನಿ. ಅದು ಯಾರಿಗೇ ಇರಲಿ, ನೀವು ಮಾಡಿ. ಏನಾಗಲ್ಲ ಹೇಳ್ರಿ. ಒಬ್ರಿಗೊಬ್ರಿಗೆ ಆಗ್ಬೇಕ್ರಿ. ನಾವು ಸುಮ್ಮನೆ ನಾನೇ ಅಂತ ಓಡಬೇಡಿ. ಒಂದು ಸಿಸ್ಟರ್ ಹೇಳಿದ್ದಾರೆ, ಎಲ್ಲರೂ ನನಗೆ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಮಾಡ್ತೀನಿ, ಅದೇನಕ್ಕಾಗುತ್ತೆ ಏನು ಅಂತ ಹೇಳ್ತೀನಿ. ಓಕೆನಾ? ಬರೀ ನೀವು ಬೆಳಗ್ಗೆ ಎದ್ದೇಳ್ತೀರಾ, ಸಬ್ಸ್ಕ್ರೈಬ್ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ, ದೇವ್ರ ಮುಖ ನೋಡ್ತಿರೋ ಇಲ್ವ, ಫೋನ್ ತೆಗ್ಬಿಟ್ಟು ಸಬ್ಸ್ಕ್ರೈಬ್ ಎಷ್ಟಾಗಿದೆ ಅಂತ ನೋಡ್ತೀರಾ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದೆಲ್ಲ ಏನು ಗೊತ್ತಾ, ಒಬ್ಬೊಬ್ಬರು 1-2 ಸಬ್ಸ್ಕ್ರೈಬ್ ಕಮ್ಮಿ ಆಗಿಬಿಟ್ರೆ ಕೋಮಾಗಿ ಹೋಗಿರೋ ಕೋತಿ ಥರ ಮುಖ ಇಟ್ಕೊಂಡಿರ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಯಾಕ ನಂದು ಹೊಂಟೋಯ್ತಕ್ಕ ಅಂತ ಅಳ್ಕೊಂಡಿರ್ತಾರೆ. ಆ ಥರ ಅಳ್ಕೊಂಡು ಇರಬೇಡ್ರಿ. ಕೆಲಸ ಮಾಡಿ, ಕೆಲಸನೇ ಮುಖ್ಯ. ನಾನು ಎಲ್ಲ ವಿಡಿಯೋದಲ್ಲಿ ಇದೇ ಹೇಳೋದು. ಸುಮ್ಮನೆ ಯಾರನ್ನ ನಂಬೇಡಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ಮಾಡಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಹೇಳ್ತೀನಿ, ನಿಮಗೆ ಏನು ಡೌಟ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸ್ಗೆ ಹಾಕಿ ಅಂತ. ಸೊ ಯಾರೂ ಆಗ್ತಾಯಿಲ್ಲ. ಡೌಟ್ ಕೇಳಿ, ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಫಸ್ಟ್ ಟೈಮ್ ಲೈವ್ ಬರೋಣ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಬರ್ತೀರಾ ಅಂದ್ಕೊಂಡಿದ್ದೀನಿ. ಬಟ್ ಯಾರೂ ಬರೋಲ್ಲ, ನನಗೂ ಗೊತ್ತಿರೋಂಗೆ. ಯಾಕಂದರೆ ಲೈವ್ ಹಾಕ್ಕಂದಿರಿಗೂ ನನಗೂ ಆಗಲ್ಲ, ನಿಮಗೆ ಗೊತ್ತದು. ಯಾಕಂದರೆ ಲೈವ್ ಹಾಕ್ಕಂದಿರಿಗೆ ನನ್ನ ಮೇಲೆ ತುಂಬ ದ್ವೇಷ. ಬಟ್ ಅವ್ರ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಅದು ಹೇಳ್ತಾರಲ್ಲ, +* ಮೈನಸ್ ಅಂತ. ಸೊ ಆ ಥರ ನೋಡಿ. ನಿಮ್ಗೇನು ಡೌಟ್ ಇದ್ದರೆ ಕೇಳಿ. ಸಿಸ್ಟರ್ ಪಾಪ ಅವರೊಂದು ವೀಡಿಯೋ ನೋಡಿದೆ, ನಮಗೂ ಸಪೋರ್ಟ್ ಮಾಡಿ ಬ್ರೋ ಅಂತ ಕೇಳಿದಾಗ ನಾವು ಮಾಡೇ ಮಾಡ್ತೀವಿ. ಹೊಸಬ್ರಿಗೆ ನಾನು ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ, ಕೆಲಸನೇ ಮುಖ್ಯ ಅಂತ ಹೇಳ್ತಾ, ಇನ್ನೊಂದು ದಯವಿಟ್ಟು ಸಪೋರ್ಟ್ ಮಾಡಿ ಸಿಸ್ಟರ್ಗೆ. ನಾವು ಅವ್ರಿಗೆ ಒಂದು ಸಪೋರ್ಟ್ ಕೊಡೋದ್ರಿಂದ ಅವ್ರಿಗೇನು ಖುಷಿ ಆಗುತ್ತಂದರೆ, ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಆಗಿದ್ದರಿಂದ ನಾಳೆಯಿಂದ ಮತ್ತೆ ವೀಡಿಯೋ ಮಾಡೋಣ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಮನ್ಸಿಗೆ ಏನು ಮುಖ್ಯ ಆಗುತ್ತಾ, ಮೊದಲು ಕಾನ್ಫಿಡೆನ್ಸ್ ಮುಖ್ಯ. ಸೊ ಎಲ್ಲರಿಗೂ ಹೇಳ್ತಾ ಮಾಡಿ. ಎಲ್ಲರಿಗೂ ಅನ್ಸಬ್ಸ್ಕ್ರೈಬ್ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ತುಂಬ ನೋವಾಗುತ್ತೆ. ಎಲ್ಲ ನನಗೆ ಗೊತ್ತು ಅದೇನು ಕಷ್ಟ ಅಂತ. ಸೊ ಅದೇನಕ್ಕಾಗುತ್ತೆ, ಏನು ಕಾರಣಕ್ಕೋಸ್ಕರ ಆಗುತ್ತೆ, ಅದೆಲ್ಲ ನಾನು ವೀಡಿಯೋ ಮಾಡಿ ಹೇಳ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲರೂ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತ, ನಾನು ಸುತ್ತಿ ಬಳಸಿ ಮಾತಾಡಲ್ಲ. ಏನಿದ್ರು ಡೈರೆಕ್ಟಾಗಿ ಮಾತಾಡ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅದು ಬೇಡ. ಇಷ್ಟ ಆಗದಿರೋರಿಗೆ ನಾನು ಕೇಳೋಕ್ಕೂ ಹೋಗಲ್ಲ. ಅರ್ಥ ಆಯ್ತಾ? ಸೊ ಹಿಂಗೆ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸಿಸ್ಟರ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ, ದಯವಿಟ್ಟು ಮಾಡಿ ಅಂತ ಕೇಳ್ತಾ ಹೋಗ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.